Praise the Lord. Greetings to you all in the name of our Lord and Savior Jesus Christ. Today's Bible verse, Joshua chapter 3 verse 7. The Lord said to Joshua, "What I do today will make all the people of Israel begin to honor you as a great man, and they will realize that I am with you as I was with Moses." ಯೆಹೋಶುವ 3ನೇ ಅಧ್ಯಾಯ 7ನೇ ವಚನ. ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನೆಂಬುದು ಅವರಿಗೆ ಗೊತ್ತಾಗುವುದು. ಇಲ್ಲಿ ದೇವರು ಯೆಹೋಶುವನ ಜೊತೆ ಮಾತನಾಡ್ತಾ ಇದ್ದಾರೆ. ಯೆಹೋಶುವನಿಗೆ ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಇಂದಿನಿಂದ ನಿನ್ನ ಜೊತೆ ಇರುತ್ತೇನೆ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ, ನಿನ್ನನ್ನು ಘನಪಡಿಸುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ಯಾವಾಗಿನಿಂದ? ಇಂದಿನಿಂದಲೇ. ಹೌದು, ಈ ಹೊತ್ತಿನಿಂದಲೇ ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸುವರು, ನಿಮ್ಮನ್ನು ಘನಪಡಿಸುವರು. ಅಂದು ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು, ನಿನ್ನನ್ನು ಘನಪಡಿಸುವೆನು ಎಂಬುದಾಗಿ. ಹೌದು, ದೇವರು ನಮ್ಮನ್ನು ಘನಪಡಿಸಿದ್ದಾರೆ ಎಂದ ಮೇಲೆ ಯಾವ ಮನುಷ್ಯರೂ ಕೂಡ ನಮ್ಮನ್ನು ಕೀಳವಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ತನು 1 ದಿವಸ 2 ದಿವಸಕ್ಕಲ್ಲ, ನಿರಂತರವಾಗಿ ನಮ್ಮನ್ನು ಘನಪಡಿಸುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ದೇವರು ಮೋಶೆಯನ್ನ ಆರಿಸಿಕೊಂಡಿದ್ದರು. ಮೋಶೆಯ ನಂತರ ಇಸ್ರಾಯೇಲರನ್ನ ನಡೆಸಿಕೊಂಡು ಹೋಗುವುದಕ್ಕಾಗಿ ದೇವರು ಯೆಹೋಶುವನನ್ನು ಆರಿಸಿಕೊಂಡಿದ್ದಾರೆ. ಯೆಹೋಶುವನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ಯೆಹೋಶುವನಿಗೆ ಹೇಳಿದ್ದಾರೆ. ಆ ಕಾನಾನ್ ದೇಶದಲ್ಲಿರುವ ಅರಸರೊಡನೆ ಯುದ್ಧ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿರುವ ಜನಾಂಗಗಳೊಡನೆ ಯುದ್ಧ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಇಂಥ ಒಂದು ದೊಡ್ಡ ಜವಾಬ್ದಾರಿ ಯೆಹೋಶುವನಿಗೆ ದೇವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವ ದೇಶವನ್ನು ಕೂಡ ಇಸ್ರಾಯೇಲ್ ಜನರಿಗೆ ಭಾಗ ಮಾಡಿ ಕೊಡ್ತಕ್ಕಂಥದ್ದು ಯೆಹೋಶುವನ ಜವಾಬ್ದಾರಿಯಾಗಿತ್ತು. ಈ ಎಲ್ಲ ಕಾರ್ಯಗಳನ್ನು ದೇವರು ಯೆಹೋಶುವನಿಗೆ ವಹಿಸಿದಾಗ ಯೆಹೋಶುವನು ಚಿಂತಿತನಾಗುತ್ತಾನೆ. ಇಷ್ಟು ದೊಡ್ಡ ಕಾರ್ಯ ನನ್ನಿಂದ ಮಾಡಲಿಕ್ಕೆ ಸಾಧ್ಯವಾ ಎಂಬುದಾಗಿ ಅವನು ತನ್ನ ಮನಸ್ಸಿನಲ್ಲಿಯೇ ಆಲೋಚಿಸುತ್ತಾ ಇರ್ತಾನೆ. ಈ ಜನರು ಮೊಂಡರಾಗಿದ್ದಾರೆ, ಈ ಜನರು ಗುಣಗುಟ್ಟುವ ಜನರಾಗಿದ್ದಾರೆ, ಈ ಜನರು ಮೋಶೆಗೆ ಅಧೀನರಾಗುತ್ತಿರಲಿಲ್ಲ, ಇನ್ನು ಮೇಲೆ ನನಗೆ ಅಧೀನರಾಗುತ್ತಾರೆ ಎಂಬುದಾಗಿ ಅವನು ಯೋಚಿಸಿ ಕಳವಳ ಪಡ್ತಾನೆ. ಆಗ ನಮ್ಮ ಕರ್ತನು ಕನಿಕರ ಉಳ್ಳ ದೇವರು, ನಮ್ಮ ಕರ್ತನು ಮನಮರುಗುವಂಥ ದೇವರು. ಆದುದರಿಂದ ಯೆಹೋಶುವನ ಮೇಲೆಯೂ ಮನಮರುಗಿ ಈ ಮೇಲಿನ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಘನಪಡಿಸುವೆನು ಎಂಬುದಾಗಿ. ಮೋಶೆಯ ಸಂಗಡ ಇದ್ದ ಹಾಗೆ ಇನ್ನು ಮುಂದೆ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರು ಹೇಳಿದರು. ಆ ಹೇಳಿದಂತೆಯೇ ಈ ವಾಕ್ಯವನ್ನು ಅವನ ಜೀವಿತದಲ್ಲಿ ಪೂರ್ತಿ ಮಾಡಿದರು. ಪ್ರಿಯರೇ, ಕರ್ತನು ಹೇಳಿದಂತೆಯೇ ದೇವರು ಯೆಹೋಶುವನನ್ನು ಘನಪಡಿಸಿದರು. ಹೌದು, ಅದೇ ದೇವರು ಇವತ್ತು ನಿನ್ನನ್ನೂ ಕೂಡ ಉನ್ನತಿಗೆ ತರಲು ಮನಸ್ಸು ಮಾಡಿದ್ದಾರೆ, ನಿನ್ನನ್ನು ಘನಪಡಿಸಲು ಮನಸ್ಸು ಮಾಡಿದ್ದಾರೆ. ಅದಕ್ಕಾಗಿ ನೀನು ಮಾಡಬೇಕಾದ ಕಾರ್ಯಗಳವೆಂದರೆ, ಮೊದಲನೇದಾಗಿ ಧರ್ಮೋಪದೇಶ ಕಾಂಡ 28:1 ಪ್ರಕಾರ ನೀನು ನಿನ್ನ ದೇವರಾದ ಕರ್ತನ ಮಾತಿಗೆ ಕಿವಿಗೊಡಬೇಕು. ಆಗ ಈ ಭೂಮಿಯಲ್ಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿನ್ನನ್ನು ಮೇಲಾಗಿ ಮಾಡುತ್ತಾರೆ, ಉನ್ನತ ಸ್ಥಾನಕ್ಕೆ ತರುತ್ತಾರೆ. ಎರಡನೇದಾಗಿ ನೀನು ದೀನತೆಯಿಂದ ನಡೆದುಕೊಳ್ಳಬೇಕು. ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಾಗ ಗರ್ವಿಷ್ಠನಾಗಬಾರದು, ಹೆಮ್ಮೆ ಪಟ್ಟುಕೊಳ್ಳಬಾರದು. ದಾನಿಯೇಲ 4:29 ಮತ್ತು 30ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ನೆಬೂಕದ್ನೆಚ್ಚರನು ಎಂಬ ಅರಸನಿದ್ದಾನೆ. ಅವನಿಗೆ ದೇವರು ಉನ್ನತ ಸ್ಥಾನವನ್ನು ಒದಗಿಸಿಕೊಟ್ಟಿದ್ದರು. ಆಗ ಅವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾನೆ, ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ. ನಾನು ಕಟ್ಟಿರುವ ಈ ಬಾಬೇಲ್ ಪಟ್ಟಣ, ನಾನು ಕಟ್ಟಿರುವ ಈ ಅರಮನೆ ಎಂಬುದಾಗಿ ಅದರ ಬಗ್ಗೆ ಅವನು ಹೆಚ್ಚಿಸಿಕೊಳ್ಳುತ್ತಾ ಇರುವಾಗ, ಅವನು ಕೊಚ್ಚಿಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಮನುಷ್ಯರಿಂದ ತಳ್ಳಿಬಿಟ್ಟರು. ಅವನು ಮೃಗವಾದನು. ಮೃಗದಂತೆ 7 ವರ್ಷಗಳ ಕಾಲ ಅವನಿಗೆ ಬುದ್ಧಿ ಬರುವವರೆಗೆ ಅವನು ಹುಲ್ಲು ತಿನ್ನಬೇಕಾಗಿತ್ತು. ಪ್ರಿಯರೇ, ಆದುದರಿಂದ ಇನ್ನು ಮುಂದೆ ದೇವರು ನಿನ್ನನ್ನು ಘನಪಡಿಸಲಿಕ್ಕೆ ಇಷ್ಟವುಳ್ಳವರಾಗಿದ್ದಾರೆ. ನೀನು ಆತನ ಮಾತಿಗೆ ಕಿವಿಗೊಡು, ನೀನು ಆತನ ಮುಂದೆ ದೀನತೆಯಿಂದ ನಡೆದುಕೋ. ಖಂಡಿತವಾಗಿಯೂ ದೇವರು ಇಂದಿನಿಂದಲೇ ನಿನ್ನನ್ನು ಉನ್ನತಿಗೆ ತರುತ್ತಾರೆ, ನಿನ್ನನ್ನು ಘನಪಡಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅದು ಯೆಹೋಶುವನನ್ನು ನೋಡಿ ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುವೆನು, ನಿನ್ನನ್ನು ಘನಪಡಿಸುವೆನು ಎಂಬುದಾಗಿ
ವಾಕ್ಯವನ್ನು ಹೇಳಿ ಆ ವಾಗ್ದಾನದ ವಾಕ್ಯವನ್ನು ಅವನ ಜೀವಿತದಲ್ಲಿ ಪೂರ್ತಿ ಮಾಡಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಅದೇ ವಾಕ್ಯವನ್ನು ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ಕೊಡ್ತಾ ಇದ್ದೀರಿ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಪ್ರಾರ್ಥನಾ ಪೂರ್ವಕವಾಗಿ ಈ ವಾಗ್ದಾನವನ್ನು ಸ್ವೀಕರಿಸಿಕೊಳ್ಳುತ್ತೇವೆ ಸ್ವಾಮಿ. ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇವೆ ಕರ್ತನೆ. ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಈ ವಾಗ್ದಾನವನ್ನು ನೆರವೇರಿಸು ಸ್ವಾಮಿ. ಇಂದಿನಿಂದಲೇ ನಮ್ಮೆಲ್ಲರನ್ನ ಘನಪಡಿಸು, ಉನ್ನತ ಸ್ಥಾನಕ್ಕೆ ಏರಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.